ನಮಸ್ಕಾರ ಕರ್ನಾಟಕ, ಎಲ್ಲರಿಗಿದ್ರೆ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಸೂಪರ್ ಆಗಿರುವಂತಹ ಪ್ಲೇಸಿಗೆ ಬಂದಿದ್ದೇವೆ. ದಯವಿಟ್ಟು ವಿಡಿಯೋನ ಫುಲ್ ಆಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಗುರುವೇ, ನಾವಿವತ್ತು ಕಾಡಿನ ನಡುವೆ ನಡೆದುಕೊಂಡು ಹೋಗ್ತಾ ಇದ್ದೇವೆ ಒಂದು ಫಾಲ್ಸನ್ನು ನೋಡೋದಕ್ಕೆ. ಬನ್ನಿ, ಆ ಫಾಲ್ಸ್ ಈಗ ಹರಿತಾ ಇದೆಯಾ ಅಥವಾ ಸ್ವಲ್ಪ ಕಡಿಮೆ ಆಗಿದೆ ಗೊತ್ತಿಲ್ಲ. ಈಗ ಬೇಸಿಗೆ ಕಾಲ ಅಲ್ಲ, ನೋಡೋಣ. ಗುರುವೇ, ನಾವಿವತ್ತು ಹೋಗ್ತಾ ಇರುವಂತಹ ಪ್ಲೇಸ್ ಕಟರ ಫಾಲ್ಸಿಗೆ. ಗುರುವೇ, ಈ ವ್ಯೂವನ್ನು ನೋಡ್ರಿ. ಗುರುವೇ, ಇಲ್ಲಿ ನೋಡ್ರಿ, ನಾವು ಹೋಗ್ತಿರುವಂತಹ ಒಂದು ರಿಸ್ಕ್ ಅಂತ ಹೇಳ್ಬೋದು, ಆ ಥರ ರಿಸ್ಕ್ ಪ್ಲೇಸಲ್ಲಿ ಹೋಗ್ತಾ ಇದ್ದೇವೆ ನೋಡಿ. ಇದಕ್ಕೆ ಹೇಳ್ತಾರೆ ಕಟರ ಫಾಲ್ಸ್ ಅಂತ ಹೇಳ್ತಾರೆ. ತೋರಿಸ್ತಾನೆ ಕಟರ ಫಾಲ್ಸ್. ಈಗ ಮಾತ್ರ ಸ್ವಲ್ಪ ಸ್ವಲ್ಪ ನೀರು ಬರ್ತಾ ಇರ್ಬೋದು, ಬಟ್ ಮಳೆಗಾಲದಲ್ಲಿ ಎಷ್ಟು ಜೋರು ನೀರು ಬೀಳ್ತದೆ ಅಂತ ಹೇಳಿದರೆ ಎಷ್ಟೋ ಜನರ ಜೀವ ಹೋಗಿದೆ ಅದರಲ್ಲಿ. ಹಾಗಾಗಿ ಇಲ್ಲಿಗೆ ಬರುವ ಮುಂಚೆ ಸ್ವಲ್ಪ ಜಾಗ್ರತೆ ಆಗಿರಬೇಕು. ಇದು ಉಪ್ಪಿನಂಗಡಿ ಬಸ್ಸಲ್ಲಿ ಕೂತ್ಕೊಂಡ್ರೆ ದಾರಂದ ಕುಕ್ಕು ಅಂತ ಸಿಗ್ತದೆ, ಅಲ್ಲಿ ನಾವು ಇಳಿಬೇಕು. ಅಲ್ಲಿಂದ ನಾವು ರಿಕ್ಷಾ ಮಾಡಿಕೊಂಡು 80 ರೂಪಾಯಿಗೆ ಇಲ್ಲಿ ತನಕ ಬರಬೇಕು, ಕೊಡಿಮರ ತನಕ ಬರಬೇಕು. ಅಲ್ಲಿಂದ ಸಿಗ್ತದೆ. ಈ ಒಂದು ಕಾಡು ದಾರಿಯಿಂದ ಹೋಗಬೇಕು ನಾವು. ಹಾಗಾಗಿ ನೋಡಿ, ವ್ಯೂ ಅಂತೂ ಸಖತ್ತಾಗಿದೆ. ನೀವು ಕೇಳ್ತಾ ಇರ್ಬೋದು ಏನು ವ್ಯೂ ಅಂತ. ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರುವವರಿಗೆ ನಮಗೆ ಬೆಟರ್ ಎಕ್ಸ್ಪೀರಿಯೆನ್ಸ್ ಅಂತ ನನಗೆ ಅಂತೂ ಕಾಣಿಸ್ತಾ ಇದೆ. ನೋಡಿ, ಫುಲ್ ಕಾಡು ದಾರಿ ಆಗಿರೋದ್ರಿಂದ ನಮಗೆ ಭಾರಿ ಖುಷಿ. ನಾನು ಹೇಳಿದ ಪ್ರಕಾರ ನನಗೆ ಕಾಡು ದಾರಿ ಅಂತ ಹೇಳಿದರೆ ಭಾರಿ ಇಷ್ಟ, ಕಾಡು ಅಂದರೆ ಭಾರಿ ಇಷ್ಟ. ಇಲ್ಲಿ ನೋಡ್ರಿ ಮೀನುಗಳು, ಕಟರ ಫಾಲ್ಸಿನ ಮೀನುಗಳು ನೋಡ್ರಿ. ಅಮ್ಮಮ್ಮ ನೋಡ್ರಿ, ಕಾಣ್ತಾ ಇತ್ತು ನಂಗೆ ಗೊತ್ತಿಲ್ಲ. ಫುಲ್ಲು ಮೀನುಗಳಿದೆ ನೋಡ್ರಿ, ಎಷ್ಟೆಷ್ಟು ದೊಡ್ಡ ದೊಡ್ಡ ಮೀನುಗಳಿದೆ ನಂಗೆ ಕಾಣಿಸ್ತಾ ಇತ್ತು. ಫೈನಲಿ ದ ಮೋಸ್ಟ್ ವೆಲ್ಕಮ್ ಟು ದ ಕಟರ ಫಾಲ್ಸ್. ಗುರುವೇ, ಇಲ್ಲಿ ನೋಡ್ರಿ, ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ನೀರು. ಇಲ್ಲಿ ನೋಡ್ರಿ, ಇಲ್ಲಿ ಸ್ವಲ್ಪ ನೀರು, ಅಲ್ಲಿ ಸ್ವಲ್ಪ ನೀರು, ಅಲ್ಲಿ ಸ್ವಲ್ಪ ನೀರು. ಕೊನೆಯದಾಗಿ ಇಲ್ಲೊಂದು ಸ್ವಲ್ಪ ದೊಡ್ಡ ಫಾಲ್ಸ್ ಆಗಿದೆ, ಫಾಲ್ಸ್ ಉಂಟು ನೋಡಿ. ಇಲ್ಲಿಂದ ಬಿದ್ದವರು ಎಷ್ಟೋ ಜನರಿದ್ದಾರೆ ನೋಡ್ರಿ. ಇದನ್ನೇ ಹೇಳೋದು, ಸೂಪರ್ ಆಗಿದೆ. ವ್ಯೂ ಅಂತೂ ಸಖತ್ತಾಗಿದೆ. ಗುರುವೇ, ಮಳೆಗಾಲದಲ್ಲಿ ನೀರು ರಭಸವಾಗಿ ಹರಿದು 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 ಈಗ ಆ ಒಂದು ಸ್ಥಳ ಹೇಗಾಗಿದೆ ನೋಡಿ ಗುರು. ಆಹಾ, ಅದ್ಭುತ ಗುರು, ಅದ್ಭುತ. ನೋಡ್ರಿ ಯಾವ ಥರ ಕಟ್ಟಾಗಿದೆ. ನೀರಿನ ವೇಗದಿಂದ ಕಲ್ಲು ಸ್ವಲ್ಪ ಸ್ವಲ್ಪನೇ ಕೊರಿತಾ 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 ಹೀಗಾಗಿದೆ ನೋಡಿ. ಮನೋಜ್ ಅವರ, ನಾನೊಂದು ಕೇಳ್ತಾ ಇದ್ದೇನೆ, ಇಂಡಿಯಾದಲ್ಲಿ ಏನು ಚೇಂಜ್ ಆಗಬೇಕು ನಿಮ್ಮ ಪ್ರಕಾರ? ನಮ್ಮ ಜನ ಚೇಂಜ್ ಆಗಬೇಕಪ್ಪ. ಯಾವ ಥರ ಅಂದರೆ ನಾವು ಪಾಕಿಸ್ತಾನ ಅವರನ್ನು ಯಾವತ್ತು ಜೈ ಅಂತ ಹೇಳ್ತೀವಿ, ಅದು ಯಾವ ನಿಲ್ತದ ಅವತ್ತು ಇಂಡಿಯಾ ಒಂದು ಕೊಲೆ ಆಗ್ತದೆ ಅಂತ ಭಾವನೆ. ಇದೆಲ್ಲ ಕಲ್ಪನೆಯಲ್ಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ನಿಮ್ಮ ಪ್ರಕಾರ ನಮ್ಮ ಇಂಡಿಯಾದಲ್ಲಿ ಏನು ಚೇಂಜ್ ಆಗಬೇಕು? ನಾವೀಗ ಇರೋದು ಕರ್ನಾಟಕದಲ್ಲಿ, ಇಂಡಿಯಾಕ್ಕೆ ಹೋದಾಗ ಮಾತಾಡುವ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ.
ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.